ಮದುವೆ ರಿಷಬ್ ಶೆಟ್ಟಿ ಆತ್ಮೀಯ ಗೆಳೆಯ ನಂದು. ನನ್ನ ಕರಿಯರ್ ನಮ್ಮಿಬ್ಬರು ಕರಿಯರ್ ಆಲ್ಮೋಸ್ಟ್ ಜೊತೆಗೆ ಶುರು ಆಗಿರೋದು ಇಂಡಸ್ಟ್ರಿಯಲ್ಲಿ. ಸೊ ಮನೆ ಮದುವೆ ಥರ ನಮಗೆಲ್ಲರಿಗೂ ಪೂರ್ತಿ ಕಿರಿಕ್ ಪಾರ್ಟಿ ತಂಡಕ್ಕೆ ತಂಡ ಇಲ್ಲಿದೆ ಇವತ್ತು. ಜೊತೆಗೆ ನನಗಂತೂ ನನ್ನ ಸಹೋದರನ ಮದುವೆ ಥರ ನನಗೆ ಪ್ರಮೋಷನ್ಗೆ ತುಂಬ ಜೋರಾಗಿ ಗದ್ದಲಾಗಿದೆ. ಸುದೀಪ್ ಸರ್ ಬಂದೋದ್ರು, ತುಂಬ ಖುಷಿ ಆಗ್ತಾ ಇದೆ. ಪೂರ್ತಿ ತಂಡಕ್ಕೊಂದು ಸೆಲೆಬ್ರೇಷನ್ ನಮಗೆ. ಹೌದೌದು, ಸುದೀಪ್ ಸರ್ ಬಂದೋದ್ರು, ಪೂರ್ತಿ ಕಿರಿಕ್ ಪಾರ್ಟಿ ತಂಡ ಬಂದಿದ್ದೀವಿ. ನಾವೊಂದು 30 ಜನ ಬಂದಿದ್ದೀವಿ. ಇವರಿಗೆಲ್ಲ ಇವಾಗ ಅಂದರೆ ಇವಾಗ ಹೊಸ ತಂಡ ಶುರು ಆಗಿರೋದು. ನಾನು ರಿಷಬ್ ಎಲ್ಲ ಜೊತೆ ತುಂಬ 4-5 ವರ್ಷದ್ದು ಹಳೆ ಸ್ನೇಹ, ಇನ್ನೂ 7-8 ವರ್ಷದ ಹಳೆ ಸ್ನೇಹ. ಜೊತೆಗೆ ಕರಿಯರ್ ಶುರು ಮಾಡಿದವ್ರು ನಾವೆಲ್ಲ. ಅಂದರೆ ಐ ಥಿಂಕ್ ಅಂದರೆ ಲಕ್ಷ್ಮಿ ಬರ್ತಾಳ ಅಂತ ಹೇಳ್ತಾರಲ್ಲ ಹಾಗೆ. ಯಾಕೆಂದರೆ ರಿಷಬ್ ಲೈಫಲ್ಲಿ ಅವಳು ಬಂದ ಕೂಡಲೇ ಕಿರಿಕ್ ಪಾರ್ಟಿ ಶುರು ಆಯಿತು, ದೊಡ್ಡ ಹಿಟ್ ಆಯಿತು. ಸೊ ನಾನು ರಿಷಬ್ ಅದೇ ಹೇಳ್ತಾ ಇದ್ದೆ, ನಿನ್ನ ಲೈಫಲ್ಲಿ ಒಬ್ಬಳು ಲಕ್ಷ್ಮಿ ಬಂದಿದ್ದಾಳೆ ಆಲ್ರೆಡಿ ಅಂತ. ನೆಕ್ಸ್ಟ್ ಕಿರಿಕ್ ಪಾರ್ಟಿ ನಂತರ ಅವಳು ದೊಡ್ಡ ಸಿನಿಮಾಗಳು ಸೈನ್ ಮಾಡಿದ್ದಾನೆ ರಿಷಬ್. ಸೊ ಇಟ್ಸ್ ಆಲ್ ಪಾಸಿಟಿವ್. ನಮ್ಮಿಬ್ಬರ ಕಾಂಬಿನೇಷನಲ್ಲಿ ಇನ್ನೂ ಸುಮಾರು ಸಿನಿಮಾಗಳು ಬರ್ತಾನೆ ಇರುತ್ತೆ. ಅಂದರೆ ಒಂದು 100 ಸಿನಿಮಾ ಮೋಸ್ಟ್ಲಿ ಪ್ಲ್ಯಾನ್ ಮಾಡಿ ಇಟ್ಟಿದ್ದೀವಿ ನಾವು. ನೋಡೋಣ, ಆವಾಗ ಟೈಮ್ ಸಿಕ್ಕಿದಾಗ ಮಾಡ್ತಾ ಹೋಗ್ತೀವಿ ಮಧ್ಯದಲ್ಲಿ. ನಂದು ಇನ್ನೊಂದು 2 ವರ್ಷ ಇದೆ. ನಂದು ನೆಕ್ಸ್ಟ್ ನಿರ್ದೇಶನ ಶುರುವಾಗಿ ಅದನ್ನು ಮುಗಿಸೋವರೆಗೂ ಜವಾಬ್ದಾರಿಗಳು ಜಾಸ್ತಿ ಇದೆ. ಸೊ ಬೇರೆ ಯಾವುದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ. ಸೊ ಐ ಥಿಂಕ್ ಅದನ್ನು ಮುಗಿಸ್ಕೊಂಡು ನಾನು